ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ಮುಂಗಾರು ಪೂರ್ವದಲ್ಲಿ ಕೀಟ ನಿರ್ವಹಣೆಗೆ ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ಈ ವಿಷಯ ಕುರಿತು ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರೊಡನೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರ, ಈಗ ಕೇಳೋಣ ಮುಂಗಾರು ಪೂರ್ವದಲ್ಲಿ ಕೀಟ ನಿರ್ವಹಣೆಗೆ ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ಈ ವಿಷಯ ಕುರಿತು ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರೊಡನೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇನ್ನೇನು ಜೂನ್ ಜುಲೈ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಮಳೆ ಬರುತ್ತೆ, ರೈತರೆಲ್ಲ ಬಿತ್ತನೆಗೆ ಪ್ರಾರಂಭ ಮಾಡ್ತಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷನೂ ಸಾಕಷ್ಟು ಕೀಟಗಳಿಂದ ಸಮಸ್ಯೆಯನ್ನ ರೈತ ಬಾಂಧವರು ಎದುರ್ತಾ ಇರ್ತಾರೆ. ಕೀಟಗಳು ಬಂದ ಮೇಲೆ ಓಡಾಡ್ತಿರ್ತಾರೆ, ಏನ್ ಮಾಡ್ಬೇಕು, ಯಾವ ಔಷಧ ಹೊಡಿಬೇಕು, ಎಲ್ಲಿ ಸಿಗುತ್ತೆ ಎಣ್ಣೆ, ಕೀಟನಾಶಕ ಯಾವ್ದು ಹೊಡಿಬೇಕಂತಕ್ಕಂಥದ್ದು ತಜ್ಞರನ್ನ ಕೇಳ್ತಿರ್ತಾರೆ. ಆದ್ರೆ ಬರ್ಲಾರ್ದಂತೆ ನಾವು ಏನು ಮುನ್ನೆಚ್ಚರಿಕೆನ ತಗೋಬೇಕು, ಯಾವ ರೀತಿ ಕೀಟಗಳನ್ನ ನಮ್ಮ ಹೊಲದಲ್ಲಿ ಎಂಟ್ರಿ ಆಗ್ಲಾಗೇನೆ ಹೇಗೆ ಮಾಡಬೇಕು ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಕೀಟ ತಜ್ಞರಾದಂತ ಡಾಕ್ಟರ್ ಶ್ರೀವಾಣಿ ಅವರು ರೈತರಿಗೆ ವಿಚಾರವನ್ನ ಹಂಚ್ಕೊತಿದ್ದಾರೆ. ಹೇಳಿ ಮೇಡಮ್, ರೈತರು ಹೇಗೆ ಮುನ್ನೆಚ್ಚರಿಕೆಯನ್ನ ತಗೋಬೇಕು ಕೀಟಗಳು ಬರ್ಲಾರ್ದಂತೆ ತಮ್ಮ ಬೆಳೆಗಳಿಗೆ? ಎಲ್ಲ ರೈತ ಬಾಂಧವರಿಗೂ ಹಾಗೂ ರೈತ ಮಹಿಳೆಯರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೀವಾಣಿ ಜಿಎನ್ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಲ್ಲಿ ಕೀಟ ವಿಜ್ಞಾನಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಈ ಬೆಳೆ ಬಿತ್ತುವ ಮುಂಚೆ ಮಾಡ್ಕೊಳ್ಳುವ ಪೂರ್ವ ಸಿದ್ಧತೆಗಳು ಏನೇನಿರ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ತಿಳಿಸ್ಕೊಡ್ತೇನೆ. ಸೊ ಈಗ ಮುಂಗಾರು ಪೂರ್ವ ಒಂದ್ ಮಳೆ ಆಗಿದೆ ಆಲ್ರೆಡಿ ಮೇ ತಿಂಗಳಲ್ಲಿ. ಸೊ ನೆಕ್ಸ್ಟ್ ತಿಂಗಳು ಜೂನ್ ತಿಂಗಳಲ್ಲಿ ಇನ್ನು ಬಿತ್ತನೆ ಸ್ಟಾರ್ಟ್ ಮಾಡ್ತಾರೆ ರೈತ ಬಾಂಧವರು. ಸೊ ಈ ಬಿತ್ತನೆ ಪೂರ್ವವಾಗಿ ಸಾಮಾನ್ಯವಾಗಿ ರೈತ ಬಾಂಧವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಬೀಜಗಳಿರ್ಬೋದು, ಕೀಟನಾಶಕಗಳಿರ್ಬೋದು, ಅಥವಾ ರಸಗೊಬ್ಬರಗಳಿರ್ಬೋದು, ಇದೆಲ್ಲ ಈಗ ಆಗ್ಲೇ ಅವರು ಎಲ್ಲ ಕೊಂಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಲ್ರೆಡಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಇರ್ಬೋದು ಅಥವಾ ನಮ್ಮ ವಿಶ್ವವಿದ್ಯಾಲಯದ ಬೀಜ ಘಟಕಕ್ಕೆ ಇರ್ಬೋದು, ಸುಮಾರು ಜನ ರೈತರು ಬಂದ್ಬಿಟ್ಟು ಬೀಜಗಳನ್ನ ತಗೊಂತಾ ಇದ್ದಾರೆ. ಹಾಗೆ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಹ ರೈತರು ಇನ್ನು ಮುಂಗಾರು ಬರ್ತಾ ಇದೆ ಅಂತೇಳಿ ಸಿದ್ಧತೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ರೈತ ಬಾಂಧವರಿಗೆ ನಾನು ಹೇಳೋದೇನು ಅಂತಂದ್ರೆ, ಈ ಬೀಜ, ರಸಗೊಬ್ಬರ, ಆಮೇಲೆ ರಾಸಾಯನಿಕ ಕೀಟನಾಶಕಗಳನ್ನ ತೆಗೆದುಕೊಂಡು ನೀವು ಮನೆಗೆ ತಂದು ಇಟ್ಕೊಂತೀರ. ಸೊ ಇದಷ್ಟೇ ನೀವು ಮಾಡ್ಕೊಳ್ಳೋ ಸಿದ್ಧತೆಗಳಲ್ಲ. ಈ ಬಿತ್ತನೆಕ್ಕಿಂತ ಮುಂಚೆ ನೀವು ಬೀಜ ತಂದ್ಕೊಳ್ಳೋದು ಬಿಟ್ಟು ಇನ್ನು ಬೇರೆ ಸಿದ್ಧತೆಗಳನ್ನ ನೀವು ಮಾಡ್ಕೋಬೇಕು. ಅದು ಏನು ಅಂತಂದ್ರೆ, ನೀವು ಈ ಬೆಳೆ ಕಟಾವು ಆದ ನಂತರ ನೀವು ಒಂದು ಏನು ಆಳವಾಗಿ ಉಳುಮೆ ಅಂತೂ ಒಂದು ಮಾಡಿರ್ತೀರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ. ಸೊ ಅದೇ ತರ ನೀವು ಬಿತ್ತನೆಗೆ ಪೂರ್ವವಾಗಿ ಸಹ ಈ ಮೇ ತಿಂಗಳಲ್ಲಿ ಮಳೆ ಆಗೋದಕ್ಕಿಂತ ಮುಂಚೆನೆ ಮೇ ತಿಂಗಳಲ್ಲಿ ಸಹ ನೀವು ಒಂದು ಆಳವಾಗಿ ಉಳುಮೆ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಈ ಮಣ್ಣಿನಲ್ಲಿ ಏನು ಕೋಶಗಳು, ಆಮೇಲೆ ಈ ಕೀಟದ ಮರಿ ಹಂತಗಳು ಏನು ಉಳ್ಕೊಂಡಿರ್ತಾವಲ್ಲ, ಸೊ ಅವು ಈ ಮಣ್ಣಿನಿಂದ ಹೊರಗಡೆ ಬರ್ತವೆ. ಈ ಹೊರಗಡೆ ಬಂದಿರುವಂತ ಕೋಶಾವಸ್ಥೆ ಇರಬಹುದು ಅಥವಾ ಕೀಟದ ಮರಿ ಹುಳುಗಳಿರ್ಬಹುದು. ಈ ಹುಳುಗಳನ್ನ ಏನು ಪಕ್ಷಿಗಳು ಆರಿಸ್ಕೊಂಡು ತಿನ್ನೋದ್ರಿಂದ ಅಥವಾ ಈ ಸೂರ್ಯನ ಶಾಖಕ್ಕೆ ಅವು ಸಿಲುಕಿ ಸತ್ತೋಗೋದು ಆಗ್ತದೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ನಿಮ್ಮ ನೆಕ್ಸ್ಟ್ ಬೆಳೆಗೆ ಬರುವಂತ ಹುಳುಗಳು ಇಲ್ಲಿ ಅರ್ಧಕ್ಕರ್ಧ ಇಲ್ಲೇ ನಾಶವಾಗ್ತವೆ. ನಂತರ ಇನ್ನೊಂದು ಏನಂತಂದ್ರೆ, ನೀವು ಆಳವಾಗಿ ಉಳುಮೆ ಮಾಡಿದ್ಮೇಲೆ ಇದರಲ್ಲಿ ನೀವು ಬೆಳೆ ಬೆಳೆದು ನಂತರ ಒಂದ್ ತಿಂಗಳಾದ್ಮೇಲೆ ರಸಗೊಬ್ಬರ ಕೊಡೋಕ್ಕಿಂತ ನೀವು ಮುಂಚೆನೆ ಬಿತ್ತನೆ ಪೂರ್ವವಾಗಿನೇ ನೀವು ಉಳುಮೆ ಮಾಡಿದ ತಕ್ಷಣ ಇದಕ್ಕೆ ತಿಪ್ಪೆ ಗೊಬ್ಬರ ಇರ್ಬೋದು
ಅಥವಾ ಎರೆಹುಳು ಗೊಬ್ಬರ ಇರ್ಬೋದು ಅಥವಾ ಬೇವಿನ ಹಿಂಡಿ ಇರ್ಬೋದು. ಈ ಮೂರಲ್ಲಿ ಯಾವ್ದಾದ್ರು ಒಂದು ನೀವು ಇದನ್ನ ನೀವು ನಿಮ್ಮ ಭೂಮಿಗೆ ಕೊಡ್ಬೇಕು. ಇದು ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಬೇವಿನ ಹಿಂಡಿ ಕೊಡೋದ್ರಿಂದ ನಿಮ್ಗೆ ಪೋಷಕಾಂಶಗಳು ದೊರೀತವೆ ಭೂಮಿಗೆ. ನಂತರ ಅದ್ರ ಜೊತೆಗೆ ಈ ಬೇವಿನ ಹಿಂಡಿಯಿಂದ ಈ ರಸ ಹೀರೋ ಕೀಟಗಳನ್ನ 20-25 ದಿನದವರೆಗೆ ಯಾವ ಬರ್ತಾವಲ್ಲ ರಸ ಹೀರೋ ಕೀಟಗಳು, ಸೊ ಆ ಕೀಟಗಳನ್ನ ನಾವು ಈ ಬೇವಿನ ಹಿಂಡಿ ಹಾಕೋದ್ರಿಂದ ಸ್ವಲ್ಪ ಅದನ್ನ ನಿರ್ವಹಣೆ ಮಾಡ್ಬೋದು. ನಂತರ ಬೇವಿನ ಹಿಂಡೆ ಅದ್ರ ಜೊತೆಗೆ ತಿಪ್ಪೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಹಾಕ್ತಾ ಇದ್ರೆ ಅದ್ರ ಜೊತೆಗೆ ನಾವು ಜೈವಿಕ ಕೀಟನಾಶಕಗಳು ಅಂದ್ರೆ ಯಾವುವು ಅಂತಂದ್ರೆ ಮೆಟ್ರೈಸಿಯಂ ಇರ್ಬೋದು, ಇಲ್ಲ ಟ್ರೈಕೋಡರ್ಮಾ ಇರ್ಬೋದು, ಇಲ್ಲ ಡಿವೇರಿಯಾ ಇರ್ಬೋದು. ಈ ತರ ಜೈವಿಕ ಪೀಡನಾಶಕಗಳು ಬರ್ತವೆ. ಸೊ ಈ ಪೀಡನಾಶಕಗಳನ್ನ ನೀವು ಬೇವಿನ ಹಿಂಡಿ ಜೊತೆಗೆ ಅಥವಾ ತಿಪ್ಪೆ ಗೊಬ್ಬರ ಕೊಡ್ತಿದ್ರೆ ಅದ್ರ ಜೊತೆಗೆ ಅಥವಾ ಎರೆಹುಳು ಗೊಬ್ಬರ ಕೊಡ್ತಿದ್ರೆ ಅದ್ರ ಜೊತೆಗೆ ಕಲಿಸ್ಬಿಟ್ಟು ನೀವು ಇದನ್ನ ನಿಮ್ಮ ಬಿತ್ತನೆಗೆ ಪೂರ್ವವಾಗಿ ನೀವು ಉಳುಮೆ ಮಾಡಿದ ತಕ್ಷಣ ನಿಮ್ಮ ಭೂಮಿಗೆ ಕೊಟ್ರೆ ಈ ಭೂಮಿಯಲ್ಲಿರುವ ಕೋಶಗಳು ಏನು ಉಳ್ಕೊಂಡಿರ್ತಾವಲ್ಲ ಆ ಕೋಶಗಳಿಗೆ ಜೈವಿಕ ಪೀಡನಾಶಕಗಳು ಅದ್ರ ಮೇಲೆ ರೋಗ ಬಂದ್ಬಿಟ್ಟು ಅವು ಸತ್ತೋಗ್ತವೆ. ನಂತರ ಇನ್ನೊಂದೇನು ಅಂತಂದ್ರೆ ಈ ಟ್ರೈಕೋಡರ್ಮಾ ಈ ತರದ್ದು ಜೈವಿಕ ಪೀಡನಾಶಕಗಳನ್ನ ಹಾಕೋದ್ರಿಂದ ಈ ರೋಗದ್ದು ಏನ್ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ ರೋಗಕಾರಕಗಳು ಇವು ಸಹ ಇದರಿಂದ ನಾಶವಾಗ್ತವೆ. ಸೊ ಈ ತರ ಇದು ಬಿತ್ತನೆಗೆ ಮುಂಚೆ ಮಾಡ್ಬೇಕು. ನಂತರ ಬೇರೆ ಬೇರೆ ಬೆಳೆಗಳಿರ್ಬೋದು. ನಮ್ಮ ಭಾಗದಲ್ಲಿ ಹೆಚ್ಚಾಗಿ ನಾವು ಶೇಂಗಾ ಬೆಳಿತೀವಿ, ಆಮೇಲೆ ಹತ್ತಿ ಬೆಳಿತೀವಿ, ಮೆಣಸಿನಕಾಯಿ ಬೆಳಿತೀವಿ, ತೊಗರಿ ಬೆಳಿತೀವಿ. ಈ ತರದ ಬೆಳೆಗಳಲ್ಲಿ ಯಾವ ಮುಖ್ಯವಾದ ಕೀಟಗಳು ಏನಿರ್ತಾವಲ್ಲ ಸ್ಪೆಸಿಫಿಕ್ ಆಗಿ ನಾವು ಹೆಲಿಕೋರ್ಪ ಕಾಯಿಕೊರ್ಕ ಅಂತ ಹೇಳ್ತೀವಿ. ಇದು ಸುಮಾರು ಬೆಳೆಗಳಲ್ಲಿ ಬರ್ತದೆ. ಸುಮಾರು 187 ಜಾಸ್ತಿ ಬೆಳೆಗಳ ಮೇಲೆ ಇದು ಬರ್ತದೆ ಅಂತ ಹೇಳಿ ಒಂದು ರಿಪೋರ್ಟ್ ಇದೆ. ಸೊ ಈ ತರ ಹೆಲಿಕೋರ್ಪ ಇರ್ಬೋದು ಅಥವಾ ಲದ್ದಿ ಹುಳು ಸ್ಪೋಡಾಪ್ಟರ್ ಅಂತ ಹೇಳ್ತೀವಿ ಅಂತ ಹುಳು ಇರ್ಬೋದು. ಇವು ಎಲ್ಲಾ ಹುಳುಗಳದ್ದು ಏನು ಈ ಕೋಶಾವಸ್ಥೆ ಅನ್ನೋದು ಈ ಭೂಮಿಯಲ್ಲೇ ಹೋಗ್ತದೆ. ಸೊ ಇಂಥ ಹುಳುಗಳದೆಲ್ಲ ಕೋಶಾವಸ್ಥೆಗಳನ್ನ ನಾವು ಆಳ ಉಳುಮೆಯಿಂದ ಆಮೇಲೆ ಜೈವಿಕ ಪೀಡನಾಶಕಗಳಿಂದ ಇದನ್ನ ನಾವು ನಿರ್ವಹಣೆ ಮಾಡ್ಬೋದು. ನಂತರ ಏನು ಅಂತಂದ್ರೆ ಈ ಗೊಣ್ಣೆ ಹುಳು ಅಥವಾ ಕೆಂಪು ತಲೆ ಕಂಬಳಿ ಹುಳು ಅಂತ ಹೇಳ್ತೀವಿ ನಾವು, ರೆಡ್ ಹೆಡೆಡ್ ಹೇರಿ ಕ್ಯಾಟರ್ಪಿಲ್ಲರ್ ಇರ್ಬೋದು. ಇದು ಕಬ್ಬಿನಲ್ಲಿ ಅಥವಾ ಶೇಂಗಾದಲ್ಲಿ ಬರುವಂತ ಪ್ರದೇಶಗಳಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಮುಂಗಾರು ಮಳೆ ಆದ 2-3 ದಿನಗಳಲ್ಲಿ ಈ ಹುಳುಗಳನ್ನ ನಾವು ಸಾಮೂಹಿಕವಾಗಿ ಸಾಯಂಕಾಲದ ಹೊತ್ತು ಅಥವಾ ರಾತ್ರಿ ಹೊತ್ತಿನಲ್ಲಿ ಏನ್ ಮಾಡ್ಬೇಕಂದ್ರೆ ಬೆಂಕಿಯ ಬಲೆಗಳು ಬಾನ್ ಫೈರ್ ಅಂತೇಳಿ ಬೆಂಕಿಯ ಬಲೆಗಳನ್ನ ಉಪಯೋಗಿಸಿ ಆಕರ್ಷಿಸಿ ಆ ದುಂಬಿಗಳನ್ನ ಅಂದ್ರೆ ಪ್ರೌಢಕೀಟಗಳನ್ನ ಆಕರ್ಷಿಸಿ ಅದನ್ನ ನಾಶಪಡಿಸ್ಬೇಕು. ಸೊ ನಂತರ ಇದಾದ್ಮೇಲೆ ಬಿತ್ತನೆಗೆ ಮುಂಚೆ ನೀವು ಬೀಜ ಕೊಂಡ್ಕೊಂತೀರಿ ಎಲ್ಲರೂ ರೈತ ಬಾಂಧವರು. ಸೊ ಒಳ್ಳೆ ತಳಿಗಳನ್ನ ನೀವು ಆಯ್ಕೆ ಮಾಡ್ಬೇಕು. ರೋಗ ನಿರೋಧಕ ಶಕ್ತಿ ಇರೋ ತಳಿಗಳು, ಕೀಟಪೀಡ ನಿರೋಧಕ ಶಕ್ತಿ ಇರೋ ತಳಿಗಳು, ಆಮೇಲೆ ಹೆಚ್ಚು ಇಳುವರಿ ಕೊಡುವಂತ ತಳಿಗಳನ್ನ ನೀವು ಆಯ್ಕೆ ಮಾಡ್ಬೇಕು. ಇದಾದ ನಂತರ ಬಿತ್ತನೆಗೆ ಪೂರ್ವದಲ್ಲಿ ಬೀಜೋಪಚಾರ ಇದೊಂದು ಮುಖ್ಯವಾದ ಇದು ಪ್ರಾಸೆಸ್. ಇದರಲ್ಲಿ ಸಮಗ್ರ ಪೀಡ ನಿರ್ವಹಣೆಯಲ್ಲಿ ಬೀಜೋಪಚಾರ ಒಂದು ನೀವು ಬಿತ್ತನೆಗೆ ಪೂರ್ವದಲ್ಲಿ ಮಾಡ್ಬೇಕು. ಸೊ ಏನು ಈ ರಸ ಹೀರುವ ಕೀಟಗಳಿಗಾದ್ರೆ ಇಮ್ಡಾಕ್ಲೋಪ್ರಿಡ್ ಗೌಚು ಅಂತ ಬರುತ್ತೆ. ಸೊ ಅದು 5 ml 1 kg ಬೀಜಕ್ಕೆ ಹಾಕ್ಬಿಟ್ಟು ಬೀಜೋಪಚಾರ ಮಾಡಿ ನೀವು ಹಾಕ್ಬೋದು. ಅದ್ರ ಜೊತೆಗೆ ನಾವು ಟ್ರೈಕೋಡರ್ಮವನ್ನು ಸಹ ಇದರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಬೀಜೋಪಚಾರ ಮಾಡಿ ಹಾಕ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಈ 20-25 ದಿನವರೆಗೆ ಬರುವಂತಹ ರಸ ಹೀರೋ ಕೀಟಗಳನ್ನ ಆಮೇಲೆ ಏನು ರೋಗಕಾರಕ ಈ ಸೂಕ್ಷ್ಮ ಜೀವಿಗಳನ್ನ ನಾವು ಹತೋಟಿಯಲ್ಲಿ ತರಬಹುದು. ನಂತರ ಏನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ಹೊಲದ ಸುತ್ತಲಿನ ಬಂಡುಗಳು ಏನು ಬದುಗಳಂತೀವಲ್ಲ ಆ ಬದುಗಳನ್ನ ನಾವು ಯಾವತ್ತು ನೀಟಾಗಿ ಇಟ್ಕೋಬೇಕು. ಅಂದ್ರೆ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಇಟ್ಕೋಬೇಕು. ಏನಕ್ಕೆ ಅಂತಂದ್ರೆ ಈ ಬದುಗಳಲ್ಲಿ ಯಾವಾಗ ನಾವು ಮುಖ್ಯ ಬೆಳೆಯನ್ನ ತೆಗೆದ ಮೇಲೆ ಏನು ಕೆಲವು ಹುಳುಗಳು ತ್ರಿಪ್ಸ್ ಇರ್ಬೋದು, ಬೇರೆ ಹುಳುಗಳು ಇರ್ಬೋದು, ಈ ಬದುಗಳಲ್ಲಿ ಏನ್ ಬೆಳಿತಾವಲ್ಲ ಆ ಗಿಡದ ಮೇಲೆ ಅವು ಆಸರೆ ಗಿಡಗಳಾಗಿ ಅದ್ರ ಮೇಲೆ ಹೋಗ್ಬಿಟ್ಟು ಅದನ್ನ ತಿಂತ ನೆಕ್ಸ್ಟ್ ಸೀಸನ್ ಬರೋವರೆಗೂ ಅದ್ರ ಮೇಲೆ ಉಳ್ಕೊಂತೇವೆ. ಸೊ ಅದಕ್ಕೆ ಮೊದಲನೇ ಕೆಲಸ ಅಂತಂದ್ರೆ ನಾವು ಬದುಗಳನ್ನ ಶುದ್ಧವಾಗಿ ಇಟ್ಕೋಬೇಕು, ಕ್ಲೀನ್ ಮಾಡ್ಬಿಟ್ಟು. ಸೊ ನೆಕ್ಸ್ಟ್ ನೀವು ಬಿತ್ತನೆ ಮಾಡಿದ್ಮೇಲೂ ಸಹ ಅದು ಶೇಂಗಾ ಇರ್ಬೋದು ಅಥವಾ ಮೆಣಸಿನಕಾಯಿ ಇರ್ಬೋದು ಅಥವಾ ಕಡಲೆ ಇರ್ಬೋದು, ತೊಗರಿ ಇರ್ಬೋದು, ಇದ್ರಲ್ಲಿ ನಾವು ಬಿತ್ತನೆ ಆದ್ಮೇಲೆನು ಈ ಬೆಳೆಗಳಿಗೆ ಬೆಳೆ ಸಮೀಕ್ಷೆ ಏನ್ ಕೀಟ ಸಮೀಕ್ಷೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಅದರಲ್ಲಿ ನಾವು ಮೋಹಕ ಬಲೆಗಳನ್ನ ಯೂಸ್ ಮಾಡ್ಬೋದು. ಮೋಹಕ ಬಲೆಗಳಿರ್ಬೋದು, ಅಂಟಿನ ಬಲೆಗಳಿರ್ಬೋದು, ಈ ಹೆಲಿಕೋರ್ಪ ಆಮೇಲೆ ಗೊಣ್ಣೆ ಹುಳು, ಕಾಯಿಕೊರ್ಕ ಈ ತರದ ಹುಳುಗಳಿಗೆಲ್ಲ ನಾವು ಮೋಹಕ ಬಲೆಗಳನ್ನ ಉಪಯೋಗಿಸ್ಕೊಂಡು
ಈ ಹುಳುಗಳು ಬರೋದ್ಕಿಂತ ಮುಂಚೆನೆ ಅಂದ್ರೆ ಜಸ್ಟ್ ಸ್ಟಾರ್ಟ್ ಆದಾಗೇನೆ ಅವು ಈ ತರದ ಹುಳುಗಳು ಬರ್ತಾ ಇದಾವೆ ಅಂತೇಳಿ ನಾವು ಮುಂಜಾಗ್ರತೆ ಕ್ರಮ ತಗೊಳ್ಳಿಕ್ಕೆ ಉಪಯೋಗವಾಗಂತ ಇವೆಲ್ಲ ಏನು ಮೋಹಕ ಬಲೆಗಳಿರ್ಬೋದು ಅಥವಾ ಅಂಟಿನ ಬಲೆಗಳು ಇವೆಲ್ಲ ನಾವು ತಂದಿಟ್ಕೋಬೇಕು ರೈತ ಬಾಂಧವರು. ನಂತರ ಬೆಳೆ ನಮ್ದು 20 ದಿನ ಅಥವಾ 30 ದಿನ ಇದ್ದಾಗ ಇದನ್ನ ನಾವು ನಮ್ಮ ಹೊಲಗಳಲ್ಲಿ ಅಳವಡಿಸಿ ನಮ್ಮ ಕಂಟಿನ್ಯೂಸ್ ಆಗಿ ಏನೇನ್ ಹುಳಗಳು ಬರ್ತವೆ, ಯಾವ ಬರಲ್ಲ, ಯಾವ ಜಾಸ್ತಿ ಇದಾವೆ, ಯಾವ ಜಾಸ್ತಿ ಇಲ್ಲ ಅನ್ನೋದು ನಾವು ಇದರಲ್ಲಿ ನಾವು ಸಮೀಕ್ಷೆ ಮಾಡ್ಬೋದು. ಅದ್ರ ಜೊತೆಗೆ ನಿರ್ವಹಣೆ ಕ್ರಮಗಳನ್ನು ತಗೋಬಹುದು. ಬಿತ್ತಿದ ನಂತರನೂ ನಾವು ಕೀಟನಾಶಕಗಳು ಅಥವಾ ರೋಗನಾಶಕಗಳು ಇವೆಲ್ಲ ಸಿಂಪಡಣೆ ಮಾಡೋದಕ್ಕಿಂತ ಮುಂಚೆ ನಾವು ಈ ಬೇವಿನ ಹಿಂಡಿಯನ್ನ ಇನ್ನೊಂದು ಸರಿನು ಬಿತ್ತೋದಕ್ಕಿಂತ ಮುಂಚೆ ಒಂದ್ಸರಿ, ಬಿತ್ತಿದ ಮೇಲೆ ಒಂದ್ಸರಿನು ನಾವು ಈ ಬೇವಿನ ಹಿಂಡಿಯನ್ನ ನಮ್ಮ ಹೊಲಗಳಲ್ಲಿ ಹಾಕ್ಬೋದು. ಇದರಿಂದ ನಮ್ಗೆ ಪೋಷಕಾಂಶಗಳನ್ನು ಸಹ ಸಿಗ್ತವೆ. ಆಮೇಲೆ ನಂತರ ಇವು ಏನ್ ರಸ ಹೀರೋ ಕೀಟಗಳನ್ನು ನಾಶವಾಗ್ತವೆ. ರೈತರ ಹೊಲದಲ್ಲಿ ಈಗ ಸಾಮಾನ್ಯವಾಗಿ ಸಸ್ಯದ ಅವಶೇಷಗಳು ಬಿದ್ದಿರ್ತವೆ, ಸಾಕಷ್ಟು ಹಂಗೆ ಮೂಲೆಯಲ್ಲಿ ಒಟ್ಟಿರ್ತಾರೆ. ಹತ್ತಿ ಕಟ್ಟಿಗೆ ಇರಬಹುದು, ಸೂರ್ಯಪಾನದ ಕಟ್ಟಿಗೆ ಇರಬಹುದು, ಸಾವಯವ ಏನಾದ್ರೂ ಈ ಸಸ್ಯದ ಅವಶೇಷಗಳಿಂದ ಕೀಟಗಳು ಬರೋ ಸಾಧ್ಯತೆ ಇರ್ತಾವಂತ ಹೇಗೆ ಮತ್ತೆ ಬೇರೆ ಬಿತ್ತಿದ ಮೇಲೆ? ಹಾ, ಹೌದು ಸರ್. ಇದು ನಾವು ಹಿಂದೆ ಬೆಳೆದಿರೋ ಬೆಳೆಗಳದ್ದು ಅವಶೇಷಗಳು ಅಂದ್ರೆ ನಾವು ಇಂಟರ್ ಕಲ್ಟಿವೇಶನ್ ಉಳುಮೆ ಮಾಡಿದಾಗೂ ಸಹ ಇವೇನು ನಮ್ಮ ಬೆಳೆ ಉಳಿಕೆಗಳಿರ್ತಾವಲ್ಲ ಅವು ಮಣ್ಣಿನಲ್ಲಿ ಹೋಗಿರ್ತವೆ. ಅದ್ರಲ್ಲಿ ಸಹ ನಮ್ಗೆ ಪೋಷಾವಸ್ಥೆಗಳಿರ್ಬೋದು, ಅದ್ರ ಮರಿ ಹಂತಗಳಿರ್ಬೋದು ಅದರಲ್ಲಿ ಇರ್ತವೆ. ಸೊ ಅದೇ ಆ ಬೆಳೆ ಉಳಿಕೆಗಳಲ್ಲಿ ಏನು ಉಳ್ಕೊಂಡಿರ್ತಾವಲ್ಲ ರೆಸಿಡ್ಯೂಸ್, ಪೆಸ್ಟ್ ರೆಸಿಡ್ಯೂಸ್ ಅಂತ ಹೇಳ್ತೀವಿ ನಾವು, ಆ ಉಳಿಕೆಗಳನ್ನ ನಾವು ನಾಶ ಮಾಡ್ಬೇಕಂತಾನೆ ನಾನು ಫಸ್ಟಿಗೆ ಆ ನೀಮ್ ಕೇಕಲ್ಲಿ ಇರ್ಬೋದು, ಎರೆ ಗೊಬ್ಬರದಲ್ಲಿರ್ಬೋದು ಅಥವಾ ಕಂಪೋಸ್ಟ್ ತಿಪ್ಪೆ ಗೊಬ್ಬರದಲ್ಲಿರ್ಬೋದು ನಾವು ಟ್ರೈಕೋಡರ್ಮಾ ಜೊತೆಗೆ ಮೆಟ್ರೈಸಮ್ ಇಲ್ಲ ಬಿವೇರಿಯಾ ಈ ತರದ್ದು ಜೈವಿಕ ಪೀಡನಾಶಕಗಳನ್ನು ಕಲಿಸ್ಬಿಟ್ಟು ನಾವು ಬಿತ್ತನೆ ಪೂರ್ವದಲ್ಲಿ ಉಳುಮೆ ಆದ ತಕ್ಷಣನೇ ಹಾಕಿದ್ರೆ ಇವೇನಾಗುತ್ತೆ ಅಂತಂದ್ರೆ ಇವು ಅಲ್ಲಿ ಏನೇನು ಉಳ್ಕೊಂಡಿರ್ತಾವೆ ಕೋಶಾವಸ್ಥೆ ಇರ್ಬೋದು ಅಥವಾ ಮರಿಹುಳುಗಳ ಮೇಲೆ ಇವು ರೋಗವನ್ನ ಹರಡ್ತವೆ. ರೋಗವನ್ನು ಹರಡ ಅವು ತಪ್ಪೋಗ್ಬಿಡ್ತವೆ. ಸೊ ಇದೆಲ್ಲ ನಾವು ಬಿತ್ತನೆಗೆ ಮುಂಚೆನೆ ಮಾಡುವಂತ ಕ್ರಮಗಳು. ಇನ್ನ ಮತ್ತೊಂದು, ರೈತರಿಗೆ ಬಿತ್ತನೆ ಮಾಡುವಾಗ ಬೀಜಕ್ಕೆ ಏನಾದ್ರೂ ಉಪಚಾರ ಮಾಡಿ ಬಿತ್ತುದ್ರಿಂದ ಮುನ್ನೆಚ್ಚರಿಕೆಯಾಗಿ ಹತೋಟಿ ಮಾಡಬಹುದು ಅಂತೀರಾ ಕೀಟಗಳನ್ನ? ಬಿತ್ತನೆ ಪೂರ್ವದಲ್ಲಿ ಬೀಜೋಪಚಾರ ಅನ್ನೋದು ಒಂದು ಪ್ರಮುಖ ಕೆಲಸ ನಾವು ರೈತ ಬಾಂಧವರು ಕೈಗೊಳ್ಬೇಕು. ಯಾವುದೇ ಆಗ್ಲಿ, ಯಾವುದೇ ಒಂದು ಬೆಳೆ ಇರ್ಬೋದು ಅದಕ್ಕೆ ಬೀಜೋಪಚಾರ ಅನ್ನೋದು ತುಂಬಾ ಮುಖ್ಯ. ಸೊ ಈಗ ಜನರಲಿ ಈಗ ಏನು ಬೀಜಗಳು ಬರ್ತಾವ ಅವು ಬೀಜೋಪಚಾರ ಆಗಿದ್ದನು ಬರ್ತಾವ, ಕೆಲವು ಕಂಪನಿಗಳು ಇರ್ಬೋದು. ಬೀಜೋಪಚಾರ ಆಗದಿರ ಬಂದಿದ್ರೆ ಸೊ ಆ ತರದ ಬೀಜಗಳನ್ನ ನಾವು ಬೀಜೋಪಚಾರ ಮಾಡಿ ಬಿತ್ತಬಹುದು. ಬೀಜೋಪಚಾರ ಯಾವ್ದಾವ್ದ್ರಿಂದ ಮಾಡ್ಬೇಕು ಅಂತಂದ್ರೆ, ಒಂದು ರಸ ಹೀರೋ ಕೀಟಗಳನ್ನ ಹತೋಟಿಗೆ ತರಬೇಕು ಅಂತಂದ್ರೆ ಇಮ್ಡಾಕ್ಲೋಪ್ರಿಡ್ 60 SS ಗೌಚು ಅಂತ ಬರುತ್ತೆ. ಸೊ ಅದು ಬೀಜಗಳು ಚಿಕ್ಕದಾಗಿದ್ರೆ 1 kg ಬೀಜಕ್ಕೆ 5 ml, ಬೀಜಗಳು ದೊಡ್ಡದಾಗಿದ್ರೆ ಗಾತ್ರ ದೊಡ್ಡದಾಗಿದ್ರೆ 1 kgಗೆ 10 ml ಇದು ಕಲಸ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ನೆರಳಲ್ಲಿ ಒಣಗಿಸ್ಬಿಟ್ಟು ಸೊ ಅದ್ರ ಜೊತೆಗೆ ಬೇಕಿದ್ರೆ ನಾವು ಟ್ರೈಕೋಡರ್ಮಾ, ಇದು ಜೈವಿಕ ಪೀಡನಾಶಕ, ಸೊ ಟ್ರೈಕೋಡರ್ಮಾ ಸಹ ನಾವು ಮಿಕ್ಸ್ ಮಾಡ್ಬಿಟ್ಟು ಸೊ ಇದನ್ನ ಬಿತ್ತನೆಗೆ ಮುಂಚೆ ಬೀಜೋಪಚಾರ ಮಾಡಿ ಬಿತ್ತಬಹುದು. ಈಗ ರೋಗನಾಶಕ ಮತ್ತು ಕೀಟನಾಶಕಗಳನ್ನ ಒಮ್ಮೆ ಬೀಜೋಪಚಾರ ಮಾಡ್ಬೋದು ಅಂತೀರ ತಾವು? ಹೇಗೆ ಈಗ ಟ್ರೈಕೋಡರ್ಮಾ ಇರಬಹುದು, ಗೌಚ್ ಅಂತ ಇರ್ತಾವು, ಅದನ್ನ ಒಮ್ಮೆಗೆ ಮಾಡಬಹುದಾ ಅಥವಾ ಹೇಗೆ ಮಾಡ್ಬೇಕಂತಿರ್ತಾವಲ್ಲಿ ಬೀಜೋಪಚಾರ? ಈಗ ಮುಂಚೆ ಕೀಟನಾಶಕವನ್ನ ಉಪಚಾರ ಮಾಡಬೇಕು. ನಂತರ ಒಂದು 10-15 ನಿಮಿಷ ಅದು ಒಣಗಿದ ಮೇಲೆ ಸೊ ಈ ಟ್ರೈಕೋಡರ್ಮಾನ ಸಹ ಬೀಜೋಪಚಾರ ಜೊತೆಗೆ ಮಾಡಬಹುದು, ಅದು ಕಂಫರ್ಟಬಲ್ ಇರುತ್ತೆ. ಒಟ್ಟಾರೆ ರೈತರು ಬೀಜೋಪಚಾರ ಮಾಡೋದಾಯ್ತು, ನೀವು ಹೇಳಿದಂಗೆ ಬೇವಿನ ಹಿಂಡಿಯನ್ನ ಯಥೇಚ್ಛವಾಗಿ ಬಿತ್ತೋಕ್ಕಿಂತ ಮುಂಚೆ ಭೂಮಿಗೆ ಹಾಕೋದು ಬಹಳ ಒಂದು ಒಳ್ಳೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ರೈತರಿಗೆ. ಹೌದು. ಈ ಬೇವಿನ ಹಿಂಡಿ ಇದೆಲ್ಲ ಇದು 1 ಹೆಕ್ಟೇರ್ಗೆ 2.5 ಕ್ವಿಂಟಲ್ ನಂತೆ ಹಾಕ್ಬಹುದು. ಇದು ಒಂದೇ ಸರಿ ಅಲ್ದೇನೆ 2 ಹಂತಗಳಲ್ಲಿ, ಬಿತ್ತುವ ಮುಂಚೆ ಒಂದ್ಸರಿ, ಆಮೇಲೆ ಬಿತ್ತಿದ 30 ದಿನ ಆದ್ಮೇಲೆ ನಾವು ಇಂಟರ್ ಕಲ್ಟಿವೇಶನ್ ಅಂತರ್ ಬೇಸಾಯ ಮಾಡ್ಬಿಟ್ಟು ಅದರಲ್ಲಿ ಈ ಬೇವಿನ ಹಿಂಡಿಯನ್ನ ಕೊಡ್ಬೋದು. ಈಗ ಕೆಲವೊಂದು ಜೈವಿಕ ನಾಶಕಗಳನ್ನು ಹೇಳಿರ್ತಾವೆ, ಜೈವಿಕ ರೋಗನಾಶಕಗಳನ್ನು ಸಹ ಮಣ್ಣಿಗೆ ಸೇರಿಸಬಹುದು ಅಂತಕ್ಕಂಥದ್ದು, ಅದು ಎಷ್ಟೆಷ್ಟು ಹಾಕ್ಬೇಕು ಮಣ್ಣಿಗೆ ರೈತರು ಬಿತ್ತನೆ ಮಾಡೋಕ್ಕಿಂತ ಪೂರ್ವದಲ್ಲಿ? ಸೊ ಈಗ 1 ಕ್ವಿಂಟಲ್ ಏನು ಬೇವಿನ ಹಿಂಡೆ ಇರ್ಬೋದು ಅಥವಾ ಎರೆಹುಳು ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರಕ್ಕೆ 1 kg ಟ್ರೈಕೋಡರ್ಮಾ ಅಥವಾ ಮೆಟ್ರೈಸಿಯಮ್ ಅಥವಾ ಬಿವೇರಿಯಾ. ಟ್ರೈಕೋಡರ್ಮಾ ಅನ್ನೋದು ರೋಗನಾಶಕ, ಜೈವಿಕ ಪೀಡನಾಶಕ. ಅದು ಮೆಟ್ರೈಸಿಯಮ್ ಮತ್ತು ಬಿವೇರಿಯಾ ಅನ್ನೋದು ಇದು ಕೀಟಗೆ ಜೈವಿಕ ಪೀಡನಾಶಕವಾಗಿ ಕೆಲಸ ಮಾಡ್ತದೆ. ಇವು ಎರಡು 1 ಕ್ವಿಂಟಲ್ 1 kg ಅಂತೆ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬೋದು. ವಿಶೇಷವಾಗಿ ಕೊನೆಯದಾಗಿ ರೈತರಿಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ? ಯಾಕಂದ್ರೆ ರೈತರು ಸಾಕಷ್ಟು ಕೀಟನಾಶಕ ಸಿಂಪರಣೆ ಮಾಡ್ಲಿಕ್ಕೆ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ, ಭಯಂಕರ ಕಾಸ್ಟ್ಲಿ ಕೀಟನಾಶಕಗಳಿದಾವೆ. ಹಿಂಗಾಗಿ ಬರ್ಲಾರ್ದಂತಾನೆ ಮಾಡ್ಲಿಕ್ಕೆ ರೈತರು ಈಗಿಂದಲೇ ತಯಾರಾಗ್ಬೇಕಾಗಿದೆ ನಮ್ಮ ರೈತ ಬಾಂಧವರು. ಹೌದು.
ಈಗ ನಾವು ಬಿತ್ತನೆ ಪೂರ್ವವಾಗಿ ರೈತ ಬಾಂಧವರು ಹೇಗೆ ಬೀಜವನ್ನ ಮುಂಚೆನೆ ತಗೊಂಡ್ ಬಂದ್ ಇಟ್ಕೊಂತಾರೆ, ಅದೇ ತರ ನಾವು ಈ ಹೊಲದಲ್ಲೂ ಸಹ ಏನ್ ಮಾಡ್ಬೇಕು ಅನ್ನೋದು, ನಾವು ಬೆಳೆಗೆ ಈ ಕೀಟಗಳು ರೋಗಗಳು ಬಂದ ಮೇಲೆ ನಿರ್ವಹಣೆ ಕ್ರಮಗಳು ತಗೊಳ್ಳೋದ್ಕಿಂತ ಬರೋದ್ಕಿಂತ ಮುಂಚೆನೆ ನಾವು ಮುಂಜಾಗ್ರತೆ ಕ್ರಮಗಳನ್ನ ತಗೊಂಡ್ಬಿಟ್ಟು ಈ ಕೀಟನಾಶಕ ಸಿಂಪರಣೆಯನ್ನು ಕಡಿಮೆ ಮಾಡ್ಬೋದು, ಅದ್ರ ಜೊತೆಗೆ ಖರ್ಚನ್ನು ಕಡಿಮೆ ಮಾಡ್ಬೋದು, ಅದ್ರ ಜೊತೆಗೆ ಅವ್ರದ್ದು ಇಳುವರಿನೂ ಜಾಸ್ತಿ ಮಾಡ್ಬಿಟ್ಟು ಅವ್ರ ಆದಾಯನ ಹೆಚ್ಚಿಗೆ ಮಾಡ್ಬೋದು ಅಂತೇಳಿ ಹೇಳ್ತೀನಿ. ನಿಮ್ಮ ಫೋನ್ ಸಂಖ್ಯೆ ಹೇಳ್ತೀರಿ ಮೇಡಮ್ ಅವರೇ, ನಮ್ಮ ರೈತರು ನಿಮಗೆ ಸಂಪರ್ಕ ಮಾಡಿ ಏನಾದರೂ ಕೀಟ ಸಮಸ್ಯೆ ಬಂದಾಗ ಆ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ? ಖಂಡಿತ. ನನ್ನ ಮೊಬೈಲ್ ಸಂಖ್ಯೆ 973 973 111 111 71 71 99. ಒಳ್ಳೆಯದು. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರ ಇದುವರೆಗೆ ಮುಂಗಾರು ಪೂರ್ವದಲ್ಲಿ ಕೀಟ ನಿರ್ವಹಣೆಗೆ ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಈ ವಿಷಯ ಕುರಿತು ಡಾಕ್ಟರ್ ಶ್ರೀವಾಣಿ GN ಅವರೊಡನೆ ಸಂದರ್ಶನವನ್ನು ಆಲಿಸಿದರೆ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ VG ಬಾವಲತಿ.